ನಮಸ್ತೆ. ನೋಡಿ, ನಿಮ್ಮ ಟೆರೆಸ್ ಮೇಲೆ ಈ ಥರ ತುಂಬ ನೀರು ನಿಂತ್ಕೊಳ್ಳುತ್ತೆ. ಅಲ್ಲಿ ಪೈಪಲ್ಲಿ ಏನೋ ಕಟ್ಬಿಟ್ಟು, ಸೊ ಹಾಗಾಗಿ ತುಂಬ ಸೊಳ್ಳೆಗಳಾಗುತ್ತೆ. ಇವಾಗ ತುಂಬ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಅಂತ ತುಂಬ ಹರಡ್ತಾ ಇರೋದ್ರಿಂದ ದಯವಿಟ್ಟು ಒಂದು 5 ಮಿನಿಟ್ಸು ನಿಮ್ಮ ಟೆರೆಸ್ ಮೇಲೆ ಹೋಗ್ಬಿಟ್ಟು ಅದನ್ನು ಪೈಪಲ್ಲಿ ಕಟ್ಟಿರೋದನ್ನು ಕ್ಲೀನ್ ಮಾಡಿ, ಸ್ವಲ್ಪ ನೀರು ಹೋಗೋದಕ್ಕೆ ನೋಡಿ ಕ್ಲೀನ್ ಮಾಡಿ ಬಿಡಿ. ಇಲ್ಲಾಂದರೆ ತುಂಬ ಸೊಳ್ಳೆಗಳು ಹರಡಿ ಅದರಿಂದ ಚಿಕನ್ ಗುನ್ಯಾ, ಮಲೇರಿಯಾ ಮತ್ತು ಈ ಥರದ ಮಹಾಮಾರಿ ಕಾಯಿಲೆಗಳು ಹರಡ್ತಾ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಅಂತ ಹೇಳ್ತಿದ್ದೀನಿ. ನೋಡಿ, ಇಲ್ಲಿ 2 ಟೆರೆಸಲ್ಲಿ ಕೂಡ ನೀರು ನಿಂತಿಲ್ಲ, ಬಟ್ 1 ಟೆರೆಸಲ್ಲಿ ತೋರಿಸ್ತಿದ್ದೀನಲ್ವ, ಅಲ್ಲಿ ತುಂಬ ನೀರು ನಿಂತಿದೆ. ಸೊ ಮಳೆ ಬರ್ತಾ ಇರೋದ್ರಿಂದ ನೀರು ಮೂವ್ ಆಗೋ ಥರ ಸ್ವಲ್ಪ ನೋಡ್ಕೊಳ್ಳಿ. ಈ ಥರ ಮಕ್ಕಳಿಗಾಗಲಿ, ಅಕ್ಕಪಕ್ಕದ ಮಕ್ಕಳಿಗಾಗಲಿ ಇದರಿಂದ ತೊಂದರೆ ಆಗಬಾರ್ದು, ಯಾರಿಗೇ ಆಗಲಿ. ಸೊ ಡೆಂಗು ಜ್ವರ ನೀವು ನೋಡ್ತಿದ್ದೀರಾ, ವಿಪರೀತವಾಗಿ ತುಂಬ ಕಾಡ್ತಾ ಇರೋವಂಥ ಜ್ವರ. ಸೊ ಅದಕ್ಕೆ ದಯವಿಟ್ಟು ಸೊಳ್ಳೆಗಳಾಗದೇ ಇರೋ ರೀತಿಲಿ ಸ್ವಚ್ಛವಾಗಿರಿ. ಇದು ಬರೀ BBMP ಅವರು ಅಥವಾ ಸರ್ಕಾರದವರು ಏನು ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಅಂತ ಕೇಳೋದಲ್ಲ. ಅವ್ರವ್ರ ಮನೆಯಲ್ಲಿ ಎಲ್ಲರೂ ಕೂಡ ಈ ಥರ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ನೋಡಿ, ಎಷ್ಟು ಒಂದು 3/4 ಇಂಚು ನೀರು ನಿಂತಿದೆ. ಅದು ನೆನ್ನೆಯಿಂದ ನೋಡ್ತಿದ್ದೀನಿ, ಹಂಗೆ ಇದೆ. ಸೊ ದಯವಿಟ್ಟು ನಿಮ್ಮ ಟೆರೆಸನ್ನು ಸ್ವಲ್ಪ ನೀರು ಖಾಲಿ ಆಗೋ ಥರ ಹೋಗಿ ನೋಡ್ಕೊಳ್ಳಿ. ಇದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. BBMP ಅವರು ತುಂಬ ಹೇಳ್ತಿದ್ದಾರೆ, ಎಲ್ಲ ನೀರನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ನೋಡಿ ಅಂತ. ಸೊ ನೋಡಿ, ಇಲ್ಲಿ ತುಂಬ ನೀರಿರೋದ್ರಿಂದ ನಿಮಗೆ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.